ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ ಸಾಫ್ಟ್ವೇರ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕಸ್ಟಮರ್ಸ್ಗೆ ಗಿಫ್ಟ್ ಕೂಪನ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ಬನ್ನಿ, ಇಲ್ಲಿ ಯುಟಿಲಿಟೀಸ್ ಅಂತ ಇದೆ ಮೇನ್ ಪೇಜಲ್ಲಿ. ನಿಮಗೆ ರಿಟೇಲ್ ಡ್ಯಾಡಿ ಸಾಫ್ಟ್ವೇರಲ್ಲಿ ಇಲ್ಲಿ ಯುಟಿಲಿಟೀಸ್ ಅಂತ ಇದೆ ನೋಡಿ. ಇಲ್ಲಿ ಯುಟಿಲಿಟೀಸ್ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಕಸ್ಟಮರ್ ಕೂಪನ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಕಸ್ಟಮರ್ ನೇಮ್ ನೀವು ಜನರೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೊ ನಾನು ಇಲ್ಲಿ ಶ್ರೀ ವಿದ್ಯಾ ಅನ್ನೋ ನೇಮ್ ತಗೊಂಡಿದ್ದೀನಿ. ಇವರಿಗೆ ನಾನು ಒಂದು 350 ರೂಪೀಸ್ ಆಫರ್ ಏನೋ ಕೊಟ್ಟಿದ್ದೀನಿ. ಎಲ್ಲಿ ತನಕ ಅಂದರೆ ಇಲ್ಲಿ ನಿಮಗೆ ನೋಡ್ಬೋದಾದಂಥ ಅಂಶ ಏನಪ್ಪ ಅಂದರೆ ಫ್ರಮ್ ಡೇಟ್ಸು ಯಾವಾಗ ತನಕ ಅಂತ. ಸೊ ನಾನು ಇವತ್ತು ಕ್ರಿಯೇಟ್ ಮಾಡಿರೋದು ಡೇಟ್ ಬಂದು 7ನೇ ತಾರೀಕು 4/2025. ಸೊ ನಾನು ಎಲ್ಲಿ ತನಕ ಕೊಡ್ತೀನಿ ಅಂತ ಅಂದರೆ ಇದನ್ನ ಏಪ್ರಿಲ್ 15 ತನಕ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು, ನಾನು ಇಲ್ಲಿಗೆ 350 ರೂಪಾಯಿ ಕೊಟ್ಟಿದ್ದೀನಿ. ಶ್ರೀ ವಿದ್ಯಾ ಅವ್ರಿಗೆ 350 ರೂಪಾಯಿ ಅಮೌಂಟ್ ಆಫರ್ ಕೊಟ್ಟಿದ್ದೀನಿ. ಓಕೆ, ಸೊ ನಾನು ಸೇವ್ ಮಾಡ್ತಾ ಇದ್ದೀನಿ. ಸೊ ನಾನು ಸೇವ್ ಮಾಡಿರೋ ಪ್ರಕಾರ ಇಲ್ಲಿ ನೋಡ್ಬೋದು, ನಾನು ಸೇವ್ ಮಾಡಿದ ತಕ್ಷಣ ಇಲ್ಲಿ ಕೂಪನ್ ಕೋಡ್ ಅನ್ನೋದು ಜನರೇಟ್ ಆಗಿದೆ ಶ್ರೀ ವಿದ್ಯಾ ಅವ್ರಿಗೆ. ಸೊ ಶ್ರೀ ವಿದ್ಯಾ ಅವ್ರದ್ದು ಕೂಪನ್ ಕೋಡ್ ಬಂದ್ಬಿಟ್ಟು FW24BK. ಓಕೆ, ಸೊ ನೀವು ಇವ್ರಿಗೆ ಈಗ ವಾಟ್ಸ್ಆಪ್ ಮೆಸೇಜ್ ಕಳಿಸ್ಬೇಕು. ಈ ಕಡೆ ಇಲ್ಲಿ ಈ ಬಾಕ್ಸ್ ಇದೆ ಅಲ್ಲ, ಈ ಬಾಕ್ಸ್ನ ಕ್ಲಿಕ್ ಮಾಡಿ ಈ ಥರ ಇಲ್ಲಿ ವಾಟ್ಸಪ್ ಸಿಂಬಲ್ ಇದೆ ನೋಡಿ, ವಾಟ್ಸಪ್ ಸೆಂಡ್ ಮೆಸೇಜ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಮೆಸೇಜ್ ಜನರೇಟ್ ಆಗುತ್ತೆ. ಸೊ ಈ ಮೆಸೇಜಲ್ಲಿ ನಿಮಗೆ ಅವ್ರ ಹೆಸರು ಮತ್ತು ಈ ಕೂಪನ್ ಕೋಡು ಮತ್ತು ಡೇಟ್, ಸ್ಟಾರ್ಟಿಂಗ್ ಡೇಟ್, ಎಂಡಿಂಗ್ ಡೇಟ್ ಮತ್ತು ಈ ಅಮೌಂಟು, ಸೊ ಇದೆಲ್ಲಾನು ನಿಮಗೆ ಈ ವಾಟ್ಸಪ್ ಮೆಸೇಜಲ್ಲಿ ಜನರೇಟ್ ಆಯಿತು. ಸೊ ನೋಡಿ ಈ ಥರ ಜನರೇಟ್ ಆಗಿದೆ. ಕೂಪನ್ ಕೋಡ್ ನಾನು ಆಗಲೇ ಹೇಳಿರೋ ಥರ ಬ್ಯಾಲೆನ್ಸ್ 350 ರೂಪೀಸ್ ಮತ್ತು ಅವ್ರ ನೇಮು ಶ್ರೀ ವಿದ್ಯಾ ನೇಮ್, ಫೋನ್ ನಂಬರು ಮತ್ತು ವ್ಯಾಲಿಟಿ ಎಲ್ಲಿ ತನಕ ಇದೆ ಅಂತ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಮೆಸೇಜಲ್ಲಿ ಹೋಗುತ್ತೆ. ಓಕೆನಾ? ಸೊ ಈಗ ನಾವು ಸೇಲ್ ಮಾಡಬೇಕಾದ್ರೆ ಇದನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ನೋಡೋಣ, ಈ ಕೂಪನ್. ಓಕೆನಾ? ಓಕೆ, ಕ್ಲೋಸ್ ಮಾಡಿ. ನಾನಿಲ್ಲಿ ಸೇಲ್ ಪಾಸಿಗೆ ಹೋಗ್ತೀನಿ. ಓಕೆ, ಸೇಲ್ ಪಾಸಿಗೆ ಬಂದು ಇಲ್ಲಿ ನಾನು ಶ್ರೀ ವಿದ್ಯಾ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಒಂದಷ್ಟು ಐಟಮ್ಸ್ ನಾನು ತಗೋತೀನಿ. ಓಕೆ, ನಾನು ಒಂದಷ್ಟು ಐಟಮ್ಸ್ನ ತಗೊಂಡಿದ್ದೀನಿ ಈಗ. ಸೊ ಅವ್ರ ಟೋಟಲ್ ಬಂದು ಏನಾಗಿದೆ ನೋಡಿ, ಟೋಟಲ್ ಬಂದು 1076 ರೂಪೀಸ್ ಆಗಿದೆ. ಓಕೆ, ನಾನಿಲ್ಲಿ ಪೇ ಆಪ್ಷನ್ ತಗೊತಾ ಇದ್ದೀನಿ. ಪೇ ಆಪ್ಷನ್ ಅಲ್ಲಿ ಇಲ್ಲಿ ನೀವು ನೋಡ್ಬೋದಾದ ಆಪ್ಷನ್ ಕೂಪನ್. ಇಲ್ಲಿ ಈ ಕೂಪನ್ ಅನ್ನೋ ಆಪ್ಷನ್ ಏನಿದೆ ನಾನು ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಆವಾಗಲೇ ನೋಡಿದಂತಹ ಒಂದು ಕೂಪನ್ ಕೋಡ್ ಅಲ್ವಾ, ಅದನ್ನ ಬರೆಯೋಣ. FW24BK ಅಂತ ಬರೆಯೋಣ. ಇಲ್ಲಿ ಕ್ಲಿಕ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿದ ತಕ್ಷಣ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಎಲ್ಲ ತರದಂತಹ ಡೀಟೇಲ್ಸ್ ಬಂದಿದೆ. ಶ್ರೀ ವಿದ್ಯಾ, ಅವ್ರ ಕಾಂಟ್ಯಾಕ್ಟ್ ನಂಬರ್, ಅಮೌಂಟ್ 350 ರೂಪೀಸ್, ಸ್ಟೇಟಸ್ ಇಸ್ ನಾಟ್ ಯೂಸ್ಡ್, ಇಶ್ಯೂ ಡೇಟ್ 7ನೇ ತಾರೀಕು. ಸೊ ಯೂಸ್ ಇಟ್ ಮಾಡೋಣ. ನಾನು ಈಗ ಈ ಬಟನ್ ಯೂಸ್ ಇಟ್ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿದ್ರೆ ಈ ಟೋಟಲ್ ಅಮೌಂಟ್ ಚೇಂಜ್ ಆಗುತ್ತೆ. ಈ 1076 ರೂಪಾಯಲ್ಲಿ 350ನ ಕಳೆದ್ರೆ ಎಷ್ಟಾಗುತ್ತೆ ಅಷ್ಟು ಬರುತ್ತೆ. ನೋಡೋಣ ಆ ಮ್ಯಾಜಿಕ್ ಹೆಂಗಾಗುತ್ತೆ ಅಂತ. ನೋಡಿ, ಈ ಅಮೌಂಟ್ ಚೇಂಜ್ ಆಯ್ತಲ್ಲ, 696 ಆಗಿದೆ. ಎಸ್, ನಾವು ಯೂಸ್ ಮಾಡಿರೋದಕ್ಕೆ ಆಲ್ರೆಡಿ ಆ ಕೂಪನ್ನ ಕ್ಯಾಶ್
ಎಸ್, ಇಲ್ಲಿ ನೋಡಿ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ನಿಮಗೆ ಈ ಡಿಸ್ಕೌಂಟ್ ಎಲ್ಲ ಹೋಗಿ ಎಷ್ಟಾಗಿದೆ, 690 rupees. ಓಕೆ, ಗೊತ್ತಾಯ್ತಲ್ಲ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಿಟೇಲ್ ಡೈರೀಸ್ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಸೊ ಕೂಪನ್ ಕೋಡ್ನ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ರಲ್ಲ ಈ ವಿಡಿಯೋದಲ್ಲಿ. ತುಂಬ ಈಸಿಯಾಗಿದೆ, ಟ್ರೈ ಮಾಡಿ ವೀಕ್ಷಕರೇ. ನಾನಾ ಥರ ಆಫರ್ಸ್ ಅಟ್ರಾಕ್ಷನ್ ಮಾಡ್ಬೋದು ಕಸ್ಟಮರ್ಸ್ಗೆ. ಸೊ ಈಸಿಯಾಗಿ ಸೇಲು ಕೂಡ ಮಾಡ್ಬೋದು ಈ ನಮ್ಮ ರಿಟೇಲ್ ಡೈರೀಸ್ ಸಾಫ್ಟ್ವೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.